ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕೋ ಪ್ಲೇಸ್ ಮಲ್ಟಿಪರ್ಪಸ್ ಚಾನಲ್. ಸ್ವಲ್ಪ ಇತ್ತೀಚಿನ ಅಪ್ಡೇಟ್ಸ್ ಕೊಡಬೇಕಾಗಿತ್ತು, ಅದಕ್ಕೆ ಈ ವಿಡಿಯೋಗೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಕೆಲವು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ನ್ಯೂ ಇಯರ್ ಏನು ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ನ್ಯೂ ಇಯರ್ ಹೇಗೆ ಆಯಿತು ಅಂತ ನಿಮ್ಮ ಜೊತೆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ನ್ಯೂ ಇಯರ್ ಆಯಿತು. ಎಸ್, ರೆಂಟೆಡ್ ಮನೆಗಳು ಸ್ವಲ್ಪ ವೇಕೆಂಟ್ ಆಗಿತ್ತು. ಇತ್ತೀಚೆಗೆ ಅದನ್ನ ನಾವು ಟೆನೆನ್ಸಿ ಬಂದರು, ಅವ್ರಿಗೆ ಕೊಟ್ವಿ. ಎಸ್, ಒಳ್ಳೆ ಜನನೇ ಬಂದಿದ್ದಾರೆ. ಒಳ್ಳೆ ಟೆನೆನ್ಸಿ ಸಿಗಬೇಕು ಅಂತಂದು ಅದೃಷ್ಟ ಮಾಡಿರಬೇಕು. ಸೊ ಒಳ್ಳೆ ಜನ ಬಂದಿದ್ದಾರೆ. ಅಪ್ಸ್ಟೇಟ್ಸ್ ಫಸ್ಟ್ ಫ್ಲೋರಲ್ಲಿರುವಂತಹ ಒಂದು 2 BHK ಮನೆ ಕೊಟ್ವಿ. ಅವ್ರು ಬಂದು ಒಂದು ಸೆಕೆಂಡ್ ಡೇಗೆ ಬಾತ್ರೂಮ್ ಲೀಕೇಜ್ ಇದೆ ಅಂತ ಗೊತ್ತಾಯಿತು. ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಇರುವಂಥ ಜನ ಇಲ್ಲ ಇದ್ದಾಗ ತುಂಬ ಚೆನ್ನಾಗಿತ್ತು. ಬಟ್ ಇವ್ರು ಬಂದ ತಕ್ಷಣ ಯಾಕೋ ಲೀಕೇಜ್ ಸ್ಟಾರ್ಟ್ ಆಗ್ಬಿಡ್ತು. ಓಹ್ ಮೈ ಗಾಡ್, ಎಷ್ಟು ಸ್ಟ್ರಗ್ಲಿಂಗ್ ಆಯಿತು ಅಂದರೆ ಫ್ರೆಂಡ್ಸ್, ನಿಜವಾಗಿಯೂ ಸಖತ್ ಸ್ಟ್ರಗ್ಲಿಂಗ್ ಆಗ್ಬಿಡ್ತು. ಯಾಕಂದರೆ ಈ ಹಿಂದೆ ಡ್ಯಾಡಿ ಇರ್ತಾಯಿದ್ರು, ಬ್ರದರ್ಸು ಕೂಡ ಬಂದು ಅವರು ಬೆಂಗಳೂರಲ್ಲಿ ಇರ್ತಾಯಿದ್ರು. ಓಕೆ, ಬಟ್ ಅವ್ರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಡ್ಯಾಡಿ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಡ್ಯಾಡಿ ಇರ್ತಾಯಿತ್ತು. ನಾನು ಜೊತೆ ನಿಂತ್ಕೋತಾ ಇದ್ದೆ. ಬಟ್ ಆಲ್ಮೋಸ್ಟ್ ಎಲ್ಲ ಡ್ಯಾಡಿ ಜನಗಳನ್ನ ಕರ್ಸೋದು, ಲೇಬರ್ಸ್ನ ಕರ್ಸೋದು, ಅದೆಲ್ಲ ಮಾಡಿಸೋದೆಲ್ಲ ಡ್ಯಾಡಿನೇ ಮಾಡಿಬಿಡ್ತಾಯಿದ್ರು. ನನ್ನ ಹತ್ರ ಲಿಟ್ರಲಿ ಯಾವ ಲೇಬರ್ಸ್ ನಂಬರ್ಸ್ ಕೂಡ ನನ್ನ ಹತ್ರ ಇರಲೇ ಇಲ್ಲ. ಡ್ಯಾಡಿನೇ ಎಲ್ಲ ಮಾಡಿಸ್ಬಿಡ್ತಾಯಿದ್ರು. ಈ ರೀತಿ ಆದಾಗ ತುಂಬಾ ಕಷ್ಟ ಆಗ್ಬಿಡ್ತು ನನಗೆ ಯಾರು ನಂಬರ್ಸ್ ಕೊಡ್ತಿಲ್ಲ, ಲೇಬರ್ಸ್ ನಂಬರ್ ಅದೆಲ್ಲ ಯಾರು ಮಾಡ್ತಾರೆ. ಇವೆಲ್ಲ ಮುಖ ಪರಿಚಯ ಇದೆ. ಡ್ಯಾಡಿ ನಾನು ಇಬ್ಬರು ನಿಂತ್ಕೊಂಡೇ ಎಲ್ಲ ಇಂಥವೆಲ್ಲ ಮಾಡಿಸ್ತಾ ಇದ್ದಿದ್ದು. ಮುಖ ಪರಿಚಯ ಎಲ್ಲರದು ಇದೆ, ಬಟ್ ನಂಬರ್ಸ್ ಯಾರ್ದು ಇಲ್ಲ ನನ್ನ ಹತ್ರ. ಏನು ಮಾಡಬೇಕು ಅಂತ ನಂಗೆ ಟೋಟಲಿ ಬ್ಲ್ಯಾಂಕ್ ಆಗ್ಬಿಟ್ಟೆ. ಡ್ಯಾಡಿ ಮೊಬೈಲ್ ಇದೆ ನನ್ನ ಹತ್ರ. ನನ್ನ ಡ್ಯಾಡಿ ಮೊಬೈಲ್ ಸೇಫ್ ಮಾಡಿಕೊಂಡು ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಅದನ್ನ ಚಾರ್ಜ್ ಮಾಡಿ ನೋಡಿದ್ರೆ ನನಗೆ ಎಲ್ಲ ಹೆಸರು ಗೊತ್ತಿಲ್ಲ, ಯಾವ ರೀತಿ ಸೇವ್ ಮಾಡ್ಕೊಂಡಿದ್ದಾರೆ ಅಂತ ಟೋಟಲಿ ಬ್ಲ್ಯಾಂಕ್ ಆಗಿತ್ತು. ಯಾವ ರೀತಿ ಏನು ನಂಗೆ ಐಡಿಯಾನೇ ಇರಲಿಲ್ಲ. ಅವ್ರ ಡ್ಯಾಡಿ ಏನಂತ ಸೇವ್ ಮಾಡ್ಕೊಂಡಿದ್ದಾರೆ, ಅವ್ರ ನೇಮ್ಸ್ ಏನು ಮಾಡಲಿ ಅಂತ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಹುಡ್ಕೊಂತ ಕುತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಸಖತ್ತು ನನಗೆ ಬೇಜಾರಾಗ್ಬಿಡ್ತು. ಯಾಕಂದರೆ ಅದು ಈಗ ಏನು ಮಾಡಿಸ್ಬೇಕು ಅಂದರೆ, ವಾಶ್ರೂಮ್ ಲೀಕೇಜ್ ಇದ್ದಾಗ ಆಚೆ ಕಡೆ ಫಸ್ಟ್ ಫ್ಲೋರು ಹೊರಗಡೆ ಕೂಡ ಲೀಕೇಜ್ ಆಗ್ತಿದೆ. ಗೋಡೆ ಎಲ್ಲ ಫುಲ್ಲು ತನ್ಸು ಅಂತಂತಾರೆ. ಫುಲ್ಲು ಲೀಕೇಜ್ ಆಗಿ ಸೀಪೇಜ್ ಮಾಡಿಸ್ಬೇಕು. ಸೀಪೇಜ್ ಎಲ್ಲ ಆಗ್ತಾ ಇದೆ, ಲೀಕೇಜ್ ತೊಗೊಂಡ್ಬಿಟ್ಟಿದೆ. ಹೊರಗಡೆ ಗೋಡೆ ಎಲ್ಲ ಫುಲ್ಲು ತನು ತೊಗೊಂಡ್ಬಿಟ್ಟಿದೆ. ಅದಕ್ಕೇನಂತಾರೆ ಅದೆಲ್ಲ ಆಗ್ಬಿಟ್ಟಿದೆ. ನಿಜವಾಗೂ ಬ್ಲ್ಯಾಂಕ್ ಆಗ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಮ್ಮ ಬ್ರದರ್ಸ್ ಫೋನ್ ಮಾಡಿದೆ, ಹೀಗೆ ಈ ರೀತಿ ಆಗಿದೆ ಅಂತ. ಬ್ರದರ್ಸ್ ಪಾಪ ಅವರು ತಕ್ಷಣ ಬಂದು ಏನಾಗಿತ್ತು ಅಂತ ಎಲ್ಲ ನೋಡಿ, ಪಾಪ ಅವರು ರೀಸೆಂಟ್ಲಿ ನಮ್ಮ ಬ್ರದರ್ ಮನೆ ಕನ್ಸ್ಟ್ರಕ್ಷನ್ ಆಗಿದೆಯಲ್ಲ, ಮತ್ತು ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಎಲ್ಲ ಮಾಡಿಸಿ ಅವ್ರನ್ನೆಲ್ಲ ಕರೆಸಿ ಈ ರೀತಿ ಆಗಿದೆ ಬನ್ನಿ ಅಂತಂದು ಸಖತ್ತು ಪಾಪ ಅವರು ತಕ್ಷಣವೇ ಡ್ಯಾಡಿ ಇಲ್ಲ ಅನ್ನೋವಂಥ ಒಂದು ಫೀಲಿಂಗ್ ನನಗೆ ಬಂತು, ಖಂಡಿತ ಬಂತು. ಬಟ್ ತಕ್ಷಣ ಅವರೆಲ್ಲ ಬಂದು ಹೆಲ್ಪ್ ಮಾಡಿಬಿಟ್ರು. ನಿಜವಾಗಿಯೂ ನಾನು ಅವರು ಹೊಸಬ್ರು ಪಾಪ, ಹೆಣ್ಮಕ್ಳೆಲ್ಲ ಫ್ಯಾಮಿಲಿ ಹೆಣ್ಮಕ್ಳು, ಅವ್ರು ಬೇರೆ ಪ್ರೆಗ್ನೆನ್ಸಿ ಇದ್ದಾರೆ ಆ ಲೇಡಿ. ಪಾಪ ತುಂಬಾ ಅವರು ಕೋಆಪ್ರೇಟ್ ಮಾಡಿದರು. ಇಲ್ಲ ಮೇಡಮ್, ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ಪ್ಲೀಸ್ ನೀವು ಮಾಡಿಸಿ ಅಂತ ನಾನು ಅವ್ರಿಗೆ ಹೇಳಿದೆ. ಎಲ್ಲ ಡ್ಯಾಡಿನೇ ನೋಡ್ಕೊಳ್ತಾ ಇದ್ರು. ನನಗೆ ಏನು ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ನನಗೆ ಯಾರು ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ನಮ್ಮ ಬ್ರದರ್ಸ್ ಎಲ್ಲ ಮಾಡ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂದು 2 ಡೇಸಲ್ಲೆಲ್ಲ ಮಾಡಿಸಿ ಇವತ್ತು ಸ್ವಲ್ಪ ರಿಲೀಫ್ ಆಯಿತು ನನಗೆ. ನಮ್ಮ ಬ್ರದರ್ಸ್ ಎಲ್ಲ ಹೆಲ್ಪ್ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ಒಂದು 2 ಡೇಸ್ ಫುಲ್ ಬ್ಯುಸಿ ಇರೋದ್ರಿಂದ ನನಗೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಅದು ಎದುರು ನಿಂತ್ಕೋಬೇಕು. ಬ್ರದರ್ಸ್ ಎಲ್ಲ ಪಾಪ ಅವೆಲ್ಲ ಬಂದು ಲೇಬರ್ಸ್ನೆಲ್ಲ ಬಿಟ್ಟು ಈ ರೀತಿ ಮಾಡಬೇಕು ಅಂತ ಹೇಳಿ ಅವ್ರು ಪಾಪ ಅವರು ವರ್ಕಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಅವ್ರು ಹೋದರು. ನಾನು ಎದುರುಗಡೆ ನಿಂತ್ಕೊಂಡು ಎಲ್ಲ ಮಾಡಿಸಿ ಮೇಲೆ ಕೆಳಗೆಲ್ಲ ಹತ್ತಿ ಸಖತ್ ಕಷ್ಟ ಆಗ್ಬಿಡ್ತು. ನಿಮ್ಮ ಹಸ್ಬೆಂಡ್ ಮಾಡಿಸ್ಬೋದಾಗಿತ್ತಲ್ಲ ಅಂತ ಕೇಳ್ತೀರಿ. ಅವ್ರ ವರ್ಕಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ಅವ್ರ ಮನೇಲಿ ಇರೋದೇ ಇಲ್ಲ ಜಾಸ್ತಿ.
ಲಿಟ್ರಲಿ ಅವ್ರ ಮನೇಲಿ ಜಾಸ್ತಿ ಇರೋಲ್ಲ. ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು ಈ ವಿಷಯ. ಜಾಸ್ತಿ ಅವರು, ನನ್ನ ಹಸ್ಬೆಂಡ್ ಜಾಸ್ತಿ ಮನೆ ಇರಲ್ಲ, ಅವ್ರಿಗೆ ಸ್ವಲ್ಪ ಓಡಾಡುವಂತಹ ಅವರು ಜಾಬ್ ಇದೆ. ಸೊ ನಾನು ಅವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ನಾನೇ ಎಲ್ಲ ನಿಂತ್ಕೊಂಡು ಮಾಡಿಸ್ದೆ. ಈ ರೀತಿ ಆಯಿತು. ಈಗೆಲ್ಲ ರೆಡಿ ಆಗಿದೆ. ಕ್ಲಿಪ್ಪಿಂಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು, ನೀವು ನೋಡಿರ್ಬೋದು, ಅಥವಾ ಲಾಸ್ಟಿಗೆ ಅದು ಶೇರ್ ಮಾಡ್ಕೊಳ್ತೀನಿ. ಈ ರೀತಿಯೆಲ್ಲ ಆಗಿದೆ. ಹೋಪ್ ಫಾರ್ ಗುಡ್, ಫಿಂಗರ್ ಕ್ರಾಸ್ ಮಾಡ್ತೀನಿ ಎಲ್ಲ ಚೆನ್ನಾಗಾಗಲಿ, ಮತ್ತೇನು ಲೀಕೇಜ್ ಪ್ರಾಬ್ಲಮ್ ಆಗಬಾರ್ದು. ಯಾಕಂದರೆ ಅವರು ಕೂಡ ಫ್ಯಾಮಿಲಿ, ಪುಟ್ಟ ಮಕ್ಕಳಿದ್ದಾರೆ, ಅವ್ರು ಪ್ರೆಗ್ನೆಂಟ್ ಇದೆ ಲೇಡಿ, ಅವರೆಲ್ಲ ಚೆನ್ನಾಗಾಗಬೇಕು ಪಾಪ, ಅವ್ರಿಗೇನು ಮತ್ತೆ ಪ್ರಾಬ್ಲಮ್ ಆಗಬಾರ್ದು. ಮತ್ತು ಲೀಕೇಜ್ ಎಲ್ಲ ಆದರೆ ಮತ್ತೆ ಫಿಸಿಕಲಿ ಮತ್ತು ಫೈನಾನ್ಷಿಯಲಿ ಖರ್ಚು, ಮತ್ತು ಫಿಸಿಕಲಿ ಕೂಡ ಮತ್ತೆ ಎನರ್ಜಿ ವೇಸ್ಟ್, ಮತ್ತು ಅವ್ರಿಗೆ ಆ ಫ್ಯಾಮಿಲಿಗೆ ಮತ್ತೆ ಪ್ರಾಬ್ಲಮ್ಮು, ಅದೆಲ್ಲ ಮತ್ತೆ ನಂಗೆ ಟಾಲರೇಟ್ ಮಾಡೋವಂಥ ಮನಸ್ಥಿತಿ ನನಗೆ ಖಂಡಿತವಾಗಿಯೂ ಇಲ್ಲ. ಈ ರೀತಿ ಆಗಿದೆ. ಮತ್ತು ಪಕ್ಕದ ಮನೆಯಲ್ಲಿ ಒಂದು ನಮ್ಮದೇ ಅದು ಕೂಡ ಬಿಲ್ಡಿಂಗು, ಅದೇನಾಗಿತ್ತು ಅಂದರೆ ಸ್ವಲ್ಪ ಗೃಹ ಜೊತೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದ್ದು. ಗೃಹ ಜೊತೆ ಎಲ್ಲ ಮಾಡಿಸಿದ್ದೀವಿ, ಎಲ್ಲ ಆಗಿದೆ. ಈ ಹಿಂದೆ ಇರುವಂತಹ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಇತ್ತೀಚಿನ ಲೈಫ್ ಅಪ್ಡೇಟ್ಸ್ ಈ ರೀತಿ ಆಗಿದೆ ಅಂತ ನಿಮ್ಮ ಜೊತೆ ನಾನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು 2 ಡೇಸಿಂದ ಯಾಕೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಯು ಆಲ್ ಟೇಕ್ ಕೇರ್, ಲವ್ ಯು.